ನಮಸ್ಕಾರ ವೀಕ್ಷಕರೇ, ನಾ ವೈಭವ್ ಪಾಟೀಲ್. ವೀಕ್ಷಕರೇ, ಇವತ್ತಿಂದ ನಾವು ಸ್ವಿಂಗ್ ಟ್ರೇಡಿಂಗ್ ಸ್ಟ್ರಾಟಜಿಗಳ ಬಗ್ಗೆ ಕಲಿಯೋಣ ನೋಡ್ರಿ. ಇವತ್ತು ನಾವು ಸ್ವಿಂಗ್ ಟ್ರೇಡಿಂಗ್ ಅಂದ್ರೆ ಏನ ಅದ್ರ ಬಗ್ಗೆ ಸ್ವಲ್ಪ ನಾಲೆಜ್ ಅನ್ನ ತಿಳ್ಕೊಳ್ಳೋಣ. ನೆಕ್ಸ್ಟ್ ಮುಂದಿನ ವಿಡಿಯೋಗಳೆಲ್ಲ ಸ್ವಿಂಗ್ ಟ್ರೇಡಿಂಗ್ ಸ್ಟ್ರಾಟಜಿ ಬಗ್ಗೆ ಕಲಿಯೋಣ ನೋಡ್ರಿ ವೀಕ್ಷಕರೇ, ಇದಕ್ಕಿಂತ ಮೊದಲಿನ ಎಲ್ಲಾ ವಿಡಿಯೋಗಳು ನೋಡಿರ್ಕಿಲ್ಲ ಇದ್ರ ಪ್ಲೇ ಲಿಸ್ಟ್ ಲಿಂಕ್ ಡಿಸ್ಕ್ರಿಪ್ಷನ್ ನಾಗ ಐತಿ. ಅವೆಲ್ಲಾ ವಿಡಿಯೋಗಳನ್ನ ನೋಡ್ರಿ. ಅಂದ್ರೆ ನಿಮ್ಗೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಟೆಕ್ನಿಕಲ್ ಅನಾಲಿಸಿಸ್ ಎಲ್ಲ ಬೇಸಿಕ್ ಕ್ಲಿಯರ್ ಆಗ್ತೈತಿ. ಇನ್ ಮುಂದೆ ನಾವು ಸ್ವಿಂಗ್ ಟ್ರೇಡಿಂಗ್ ಬಗ್ಗೆ ಕಲಿಯೋಣ, ನೆಕ್ಸ್ಟ್ ಇಂಟ್ರಾಡೇ ಕಲಿಯೋಣ, ಆಮೇಲೆ ಆಪ್ಷನ್ ಮತ್ತು ಫ್ಯೂಚರ್ ಕಲಿಯೋಣ, ಆಮೇಲೆ ಫಂಡಮೆಂಟಲ್ ಅನಾಲಿಸಿಸ್ ಬಗ್ಗೆ ಕಲಿಯೋಣ. ಇವೆಲ್ಲ ವಿಡಿಯೋ ಫ್ರೀ ಇರ್ತಾವ್ರಿ. ನನ್ನ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ರಿ. ಇವತ್ತಿನ ವಿಡಿಯೋನಾಗ ನಾವು ಸ್ವಿಂಗ್ ಟ್ರೇಡಿಂಗ್ ಇದ್ದ ಬೇಸಿಕ್ ಅನ್ನ ಕ್ಲಿಯರ್ ಮಾಡೋಣ, ನಾಯಿಂದ ಸ್ಟ್ರಾಟಜಿಗಳ ಕಲಿಯೋಣ ನೋಡ್ರಿ ವೀಕ್ಷಕರೇ, ಸ್ವಿಂಗ್ ಟ್ರೇಡಿಂಗ್ ಅಂದ್ರೆ ಏನಂತ ಫಸ್ಟ್ ತಿಳ್ಕೊಳ್ಳೋಣ. ಸ್ವಿಂಗ್ ಟ್ರೇಡಿಂಗ್ ಅಂತ ಅಂದ್ರೆ ವೀಕ್ಷಕರೇ, ಇದೊಂದು ಟ್ರೇಡಿಂಗ್ ವಿಧಾನನ ಯಾವುದೋ ಒಂದು ಸ್ಟಾಕ್ ಶಾರ್ಟ್ ಟರ್ಮ್ ಮೂವ್ಮೆಂಟ್ ಅನ್ನ ಕ್ಯಾಪ್ಚರ್ ಮಾಡೋದಕ್ಕೆ ಸ್ವಿಂಗ್ ಟ್ರೇಡಿಂಗ್ ಅಂತೇವಿ ನಾವು. ತಿಳಿತ್ರಿ, ಯಾವುದೋ ಒಂದು ಸ್ಟಾಕ್ ಆಗಲಿ ಇಂಡೆಕ್ಸ್ ಅಲ್ಲಿ ಅದ್ರದ ಶಾರ್ಟ್ ಟರ್ಮ್ ಮೂವ್ಮೆಂಟ್ ಅನ್ನ ಕ್ಯಾಪ್ಚರ್ ಮಾಡ್ತೇವಲ್ಲ ರೀ, ಆ ಟ್ರೇಡಿಂಗ್ ಸ್ವಿಂಗ್ ಟ್ರೇಡಿಂಗ್ ಅಂತೇವಿ. ಸ್ವಿಂಗ್ ಟ್ರೇಡಿಂಗ್ದಾಗ ಹೋಲ್ಡಿಂಗ್ ಪೀರಿಯಡ್ ಎಷ್ಟು ಇರ್ತೈತೆ ಅಂದ್ರೆ ಒಂದು ಟ್ರೇಡ್ ನಾವು ಸ್ವಿಂಗ್ ಟ್ರೇಡಿಂಗ್ನಾಗ ಒಂದು ಯಾವ್ದ್ರೆ ಸ್ಟಾಕ್ನಾಗ ಒಂದು ಟ್ರೇಡ್ ತೊಗೊಂಡು ಅಂದ್ರೆ ಅದ್ರಾಗ ಎಷ್ಟು ದಿನ ಹೋಲ್ಡ್ ಇರ್ತೇವೆ ಅಂದ್ರೆ ವೀಕ್ಷಕರೇ, ಒಂದು ದಿನದಿಂದ ಹಿಡಿದ ಕೆಲವೊಂದು ತಿಂಗಳ ತನಕ ನಾವು ಒಂದು ಟ್ರೇಡ್ನಾಗ ಹೋಲ್ಡ್ ಮಾಡ್ತೀವಿ. ಅದಕ್ಕೆ ಸ್ವಿಂಗ್ ಟ್ರೇಡಿಂಗ್ ಅಂತೀವಿ. ಅಂತಂದ್ರೆ ಒಂದೇ ದಿನ ತೊಗೊಂಡು ಒಂದೇ ದಿನ ಸೆಲ್ ಮಾಡಂಗಿಲ್ಲ, ಒಂದು ದಿನಕ್ಕಿಂತ ಎಷ್ಟೋ ತಿಂಗಳ ತನಕ ಅಂದ್ರೆ 5, 6, 7 ತಿಂಗಳ ತನಕ ಒಂದು ಟ್ರೇಡ್ನ ಇರ್ತೇವೆ. ಅದಕ್ಕೆ ನಾವು ಸ್ವಿಂಗ್ ಟ್ರೇಡಿಂಗ್ ಅಂತೇವಿ. ಮತ್ತು ಸ್ವಿಂಗ್ ಟ್ರೇಡಿಂಗ್ ಯಾವ ಬೇಸಿಸ್ ಮ್ಯಾಗ ನಾವು ಮಾಡ್ತೇವೆ ಅಂತ ತಿಳ್ಕೊಳ್ಳೋಣ ನೋಡ್ರಿ ವೀಕ್ಷಕರೇ, ಸ್ವಿಂಗ್ ಟ್ರೇಡಿಂಗ್ ನಾವು ಟೆಕ್ನಿಕಲ್ ಅನಾಲಿಸಿಸ್ ಬೇಸಿಸ್ ಮ್ಯಾಗನ ಹೆಚ್ಚು ಮಾಡ್ತೀವಿ. ಚಾರ್ಟ್ಗಳನ್ನ ನೋಡಿ ಎಲ್ಲ ನೋಡಿ ಟೆಕ್ನಿಕಲ್ ಅನಾಲಿಸಿಸ್ ಮ್ಯಾಗನ ಮಾಡ್ತೀವಿ. ಬಟ್ ಯಾವಾಗ್ರೆ ನಾವು ಫಂಡಮೆಂಟಲ್ ಅನಾಲಿಸಿಸ್ ಅನ್ನು ನೋಡ್ತೇವೆ ಸ್ವಿಂಗ್ ಟ್ರೇಡಿಂಗ್ನಾಗ. ನಾನು ಸ್ವಿಂಗ್ ಟ್ರೇಡಿಂಗ್ನಾಗ ಟೆಕ್ನಿಕಲ್ ಅನಾಲಿಸಿಸ್ ಇಂಪಾರ್ಟೆಂಟ್ ಐತ್ರಿ, ಫಂಡಮೆಂಟಲ್ ಅನಾಲಿಸಿಸ್ ಇಂಪಾರ್ಟೆಂಟ್ ಐತಿ. ಬಟ್ ಹೆಚ್ಚು ನಾವು 90% ಟೆಕ್ನಿಕಲ್ ಅನಾಲಿಸಿಸ್ ನೋಡಿನ ಸ್ವಿಂಗ್ ಟ್ರೇಡಿಂಗ್ ಅನ್ನ ಮಾಡ್ತೀವಿ. ಬರೀ 10% ಅಷ್ಟೇ ಫಂಡಮೆಂಟಲ್ ಅನಾಲಿಸಿಸ್ ಮಾಡ್ತೀವಿ. ಮತ್ತು ಸ್ವಿಂಗ್ ಟ್ರೇಡಿಂಗ್ನಾಗ ಟೆಕ್ನಿಕಲ್ ಅನಾಲಿಸಿಸ್ ಅಂದ್ರೆ ಚಾರ್ಟ್ ಪ್ಯಾಟರ್ನ್ಗಳನ್ನ ನೋಡ್ತೀವಿ. ಚಾರ್ಟ್ ಪ್ಯಾಟರ್ನ್ ವಿಡಿಯೋಗಳನ್ನು ನಾ ಹಾಕಿನಿ ಹಿಂದಿನ ವಿಡಿಯೋಗಳನ್ನಾಗ. ಚಾರ್ಟ್ ಪ್ಯಾಟರ್ನ್ಗಳನ್ನ ನೋಡಿನೂ ನಾವು ಸ್ವಿಂಗ್ ಟ್ರೇಡಿಂಗ್ ಮಾಡ್ತೇವೆ ವೀಕ್ಷಕರೇ. ಮತ್ತು ಸ್ವಿಂಗ್ ಟ್ರೇಡಿಂಗ್ನಾಗ ನಾವು ಯಾವ್ಯಾವ ಟೈಮ್ ಫ್ರೇಮ್ ಯೂಸ್ ಮಾಡ್ತೇವೆ ಅಂದ್ರೆ 1 ಅವರ್ ಯೂಸ್ ಮಾಡ್ತೀವಿ. 1 ಅವರ್ಗಿಂತ ಕಳೆ ಹೋಗಂಗಿಲ್ಲ. 5 ಮಿನಿಟ್ಸ್ 15 ಮಿನಿಟ್ಸ್ ಅದು ಇಲ್ಲ, 1 ಅವರ್ ಮಿನಿಮಮ್ ನೋಡ್ತೇವೆ. ಬಟ್ ಹೆಚ್ಚು 1 ಡೇ ಅಥವಾ 1 ವೀಕ್ ಅದು ನೋಡ್ತೇವೆ. ತಿಳಿತ್ರಿ, ಬಟ್ ಹೆಚ್ಚು 1 ಡೇದಾಗ ನೋಡ್ತೇವೆ ನಾವು ಚಾರ್ಟ್. ಮತ್ತು ವೀಕ್ಷಕರೇ, ಸ್ವಿಂಗ್ ಟ್ರೇಡಿಂಗ್ನ ಮೇನ್ ಇಂಪಾರ್ಟೆಂಟ್ ಏನಂತಂದ್ರೆ ಒಂದು ಸ್ಟಾಕನ್ನ ಯಾವ ಸಮಯದಲ್ಲಿ ಬಾಯ್ ಮಾಡ್ಬೇಕು, ಯಾವ ಜಾಗದ್ನಾಗ ಬಾಯ್ ಮಾಡ್ಬೇಕು ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗಿರ್ತೈತಿ. ನೀವು ಎಲ್ರಿ ತಪ್ಪಿ ಜಾಗದ್ನಾಗ ಬಾಯ್ ಮಾಡಿರ ಅಂತಂದ್ರೆ ನಿಮ್ಗೆ ದೊಡ್ಡ ನಷ್ಟ ಆಗೋದ ಚಾನ್ಸ್ ಇರ್ತೈತಿ. ನಾನು ವೀಕ್ಷಕರೇ, ಎಲ್ಲಿ ಬಾಯ್ ಮಾಡ್ಬೇಕು, ಎಲ್ಲಿ ಸ್ಟಾಪ್ ಲಾಸ್ ಹಚ್ಬೇಕು ಅದು ಎಲ್ಲ ನಾ ಈ ಚಾನಲ್ನ ಹೇಳ್ತಿರ್ತೇನೆ. ನಾನು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ರಿ. ಮುಂದಿನ ವಿಡಿಯೋಗಳನ್ನ ನಾವು ಸ್ಟ್ರಾಟಜಿ ಕಲಿತಿರ್ತೇವೆ. ಅವಾಗ ಎಲ್ಲಿ ಬಾಯ್ ಮಾಡೋದು, ಎಲ್ಲಿ ಸ್ಟಾಪ್ ಲಾಸ್ ಹಚ್ಚೋದು ಅದೆಲ್ಲ ಕಲಿಯೋನು ನಾವು. ಮತ್ತು ವೀಕ್ಷಕರಿಗೆ ಬಾರಿ ಸ್ವಿಂಗ್ ಟ್ರೇಡಿಂಗ್ನಾಗ ರಿಸ್ಕ್ ಎಷ್ಟೈತೆ ಅಂತ ತಿಳ್ಕೊಳ್ಳೋನು. ಎಲ್ಲಾ ಟ್ರೇಡಿಂಗ್ನಾಗ ರಿಸ್ಕ್ ಇದ್ದೇ ಇರ್ತೈತಿ, ಸ್ವಿಂಗ್ ಟ್ರೇಡಿಂಗ್ನಾಗೂ ರಿಸ್ಕ್ ಐತಿ. ರಿಸ್ಕ್ ಅನ್ನ ನಾವು ಮೊದಲ ಅಳಿತು ಏನ್ರಿ ನಾವು ಟ್ರೇಡಿಂಗ್ ಅನ್ನ ಮಾಡಿದ್ರೆ ನಮಗೆ ಎಷ್ಟು ಆಗ್ತೈತೆ ಅಷ್ಟೇ ಕಡಿಮೆ ಲಾಸ್ ಆಗ್ತೈತಿ. ನಾವು ಫಸ್ಟ್ ರಿಸ್ಕ್ ಎಷ್ಟೈತೆ ಅಂತ ತಿಳ್ಕೊಳ್ಳೋನು. ಸ್ವಿಂಗ್ ಟ್ರೇಡಿಂಗ್ನಾಗ ರಿಸ್ಕ್ ಏನಂತಂದ್ರೆ ವೀಕ್ಷಕರೇ, ಭಾಳ ದೊಡ್ಡ ರಿಸ್ಕ್ ಐತಿ. ಅದೇನಂತಂದ್ರೆ ಯಾವುದೇ ಕೆಟ್ಟ ನ್ಯೂಸ್. ನಾವು ಸ್ವಿಂಗ್ ಟ್ರೇಡಿಂಗ್ ಯಾವಾಗನು ಹೇಳಿಲ್ಲ ರೀ ನಿಮಗೆ, ಒಂದು ದಿನದಿಂದ ಹಿಡಿದು ಎಷ್ಟೋ ತಿಂಗಳ ತನಕ ನಾವು ಆ ಟ್ರೇಡ್ನಾಗೆ ಇರ್ತೇವೆ. ತಿಳಿತ್ರಿ, ಅಂದ್ರೆ 1 ಡೇನಾಗ ಬಾಯ್ ಮಾಡಿ 1 ತಿಂಗಳ ಗಂಟ್ಲೆ, 2 ತಿಂಗಳು, 1 ವಾರ ಹಿಂಗೆ ಭಾಳ ದಿನ ಒಂದೇ ಸ್ಟಾಕ್ನಾಗ ಹೋಲ್ಡ್ ಇರೋದ್ರಿಂದ ತಪ್ಪೇನ್ರೆ ಸಂಜಿಕದು ಮಾರ್ಕೆಟ್ ಕ್ಲೋಸಿಂಗ್ ಟೈಮ್ನಾಗ ಏನ್ರೆ ಕೆಟ್ಟ ನ್ಯೂಸ್ ಬಂತ ಆ ಸ್ಟಾಕದ ವಿರುದ್ಧ, ಅಥವಾ ಮಾರ್ಕೆಟ್ ಏನ್ರೆ ತಪ್ಪೇನ್ರೆ ನಮ್ಮ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಏನ್ರೆ ಕೆಟ್ಟ ನ್ಯೂಸ್ ಬಂತಂದ್ರೆ ನಮಗೆ ಎಕ್ಸಿಟ್ ಆಗೋದ ಚಾನ್ಸ್ ಸಿಗಂಗಿಲ್ಲ. ಯಾಕಂದ್ರೆ ನಾವು ಹೋಲ್ಡ್ ಮಾಡಿರ್ತೇವೆ ಆ ಸ್ಟಾಕ್ ಅನ್ನ, ಮತ್ತು ಆ ದಿನ ಮಾರ್ಕೆಟ್ ಕ್ಲೋಸ್ ಆಗಿರ್ತೈತಿ. ನಾನು ವೀಕ್ಷಕರೇ, ಸ್ವಿಂಗ್ ಟ್ರೇಡಿಂಗ್ನಾಗ ಎಲ್ಲಕ್ಕಿಂತ ದೊಡ್ಡ ರಿಸ್ಕ್ ಏನಂತಂದ್ರೆ ಕೆಟ್ಟ ನ್ಯೂಸ್. ಮಾರ್ಕೆಟ್ ಕ್ಲೋಸ್ ಅದ ಏನ್ರೆ ಕೆಟ್ಟ ನ್ಯೂಸ್ ಬಂದ್ರೆ ನಮಗೆ ಏನು ಆಕ್ಷನ್ ತೊಗೊಳಕ ಬರಂಗಿಲ್ಲ. ಇದು ಒಂದು ಕೆಟ್ಟ ನ್ಯೂಸ್. ತಿಳಿತ್ರಿ ವೀಕ್ಷಕರೇ, ಇಷ್ಟೆಲ್ಲ ಪಾಯಿಂಟ್ ಇದಾವೆ ಸ್ವಿಂಗ್ ಟ್ರೇಡಿಂಗ್ ಬಗ್ಗೆ. ಈಗೆಲ್ಲ ನಾವು ಕರೆಕ್ಟ್ ತಿಳ್ಕೊಂಡು ಕರೆಕ್ಟ್ ಸ್ವಿಂಗ್ ಟ್ರೇಡಿಂಗ್ದು ಸ್ಟ್ರಾಟಜಿಗಳನ್ನ ಕಲಿಯೋನು. ನಾನು ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ಈ ವಿಡಿಯೋ ಚಲೋ ಲೈಕ್ ಮಾಡಿರಿ. ಈ ಚಾನಲ್ ಮೇಲೆ ಶೇರ್ ಮಾರ್ಕೆಟ್ ರಿಲೇಟೆಡ್ ಕನ್ನಡ ವಿಡಿಯೋ ಮಾಡ್ತಿರ್ತೀನಿ. ಧನ್ಯವಾದಗಳು.